ಧರ್ಮಸ್ಥಳಕ್ಕೆ ಅಪಪ್ರಚಾರ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಧರ್ಮಸ್ಥಳದ ಚಲೋವನ್ನು ಆರಂಭಿಸಿರುವಂತದ್ದು. ಇವತ್ತು ಸ್ವತಃ ಧರ್ಮಸ್ಥಳ ಚಲೋಗೆ ಚಾಲನೆ ಕೊಟ್ಟಿರುವಂತಹ ಎನ್ ಶ್ರೀನಿವಾಸ್ ಅವರು ಧರ್ಮಸ್ಥಳದ ಕಡೆಗೆ ಹೊರಟು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಶ್ರೀನಿವಾಸ್ ಅವರು ಇದ್ದಾರೆ. ಸರ್, ಧರ್ಮಸ್ಥಳ ಚಲೋ ಕಾಂಗ್ರೆಸ್ ಇಂದ ಮೊದಲ ಶಾಸಕರು ಅನ್ಸುತ್ತೆ, ಹೇಗನ್ಸುತ್ತೆ ಸರ್? ಇದರ ಹಿಂದಿನ ತಂತ್ರಗಳೇನು, ಜೊತೆಗೆ ಧರ್ಮಸ್ಥಳದ ಬಲವಾಗಿ ಹೇಗೆ ನಿಲ್ತೀರ ನೀವು? ನಾವು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಂತ್ರಗಳನ್ನ ಮಾಡಲಿಲ್ಲ. ಕಳೆದ ಭಾನುವಾರ ನಾನು ಕ್ಷೇತ್ರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಏನು ಯೂಟ್ಯೂಬ್ಗಳಲ್ಲಿರ್ಬೋದು, ಕೆಲವು ಚಾನೆಲ್ಗಳಲ್ಲಿ ಅಪಪ್ರಚಾರ, ಅಪಕೀರ್ತಿ ಮಾಡ್ತಕ್ಕಂಥದ್ದು, ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಕಪ್ಪು ಚುಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೋ. ಹಾಗಾಗಿ ನಾನು ನಮ್ಮ ಪಕ್ಷದ ಮುಖಂಡರು ಇದನ್ನ ಖಂಡಿಸಬೇಕು ಅಂತ ತೀರ್ಮಾನ ಮಾಡಿ ಬರುವ ಶನಿವಾರ ಅಧಿವೇಶನ ಮುಗಿದ ನಂತರ ಸುಮಾರು 150ಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ಧರ್ಮಸ್ಥಳದ ಛಲವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದೋ. ಆದರೆ ಇವತ್ತು ನನ್ನ ಕ್ಷೇತ್ರದ ಜನತೆ, ನನ್ನ ಕ್ಷೇತ್ರದ ಸಾರ್ವಜನಿಕವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸುಮಾರು 350ಕ್ಕೂ ಹೆಚ್ಚು ಕಾರುಗಳನ್ನು ನೋಂದಾಯಿಸಿಕೊಂಡು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಅಪಪ್ರಚಾರ, ಅಪಕೀರ್ತಿ ಮತ್ತೆ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತಿಗೆ ಏನು ಮಸಿ ಬಳಿಲಿಕ್ಕೆ ಹೊರಟಿದ್ರು ಅದನ್ನ ಖಂಡಿಸಲಿಕ್ಕೆ ನಾವೆಲ್ಲರೂ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆ ನಿಲ್ಲಬೇಕು, ಧರ್ಮಸ್ಥಳದ ಜೊತೆ ಪರವಾಗಿ ನಿಲ್ಲಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಇವತ್ತು ನಾವು ರ್ಯಾಲಿಯನ್ನು ಹೊರಟಿದ್ದೀವಿ. ಬಿಜೆಪಿ ನಾಯಕರು ಧರ್ಮಸ್ಥಳ ಹಾಗೂ ಧರ್ಮ ರಕ್ಷಣೆಗೆ ಛಲವನ್ನ ಹೊರಟಿದ್ದಾರೆ. ನೀವು ಯಾವ ಕಡೆ ಹೊರಟಿದ್ದೀರಾ? ಕೇವಲ ಧರ್ಮಸ್ಥಳನ ಅಥವಾ ಹಿಂದೂ ಧರ್ಮದ ರಕ್ಷಣೆಗೆ ಹೊರಟಿದ್ದೀರಾ? ಧರ್ಮಸ್ಥಳ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ದೇವಾಲಯಗಳ ಬಗ್ಗೆ ಯಾರು ಅಪಪ್ರಚಾರ ಮಾಡ್ತಾರೆ, ಅಪಕೀರ್ತಿ ಮಾಡ್ತಾರೆ, ತರಲಿಕ್ಕೆ ಪ್ರಯತ್ನ ಪಡ್ತಾರೆ, ಷಡ್ಯಂತ್ರ ಮಾಡ್ತಾರೆ, ಆದ್ರೆ ಎಲ್ಲದರ ವಿರುದ್ಧವಾಗಿ ಧರ್ಮಸ್ಥಳದ ಪರವಾಗಿ ಹಿಂದೂ ಧರ್ಮದ ಏನು ಕೋಟ್ಯಾಂತರ ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಧರ್ಮವನ್ನ ಆಚರಣೆ ಮಾಡ್ತಕ್ಕಂಥ ಅವ್ರು ಇದ್ದಾರೆ, ಸಾರ್ವಜನಿಕರು ಏನು ಜನ ನಮ್ಮ ಹಿಂದೂ ಧರ್ಮದ ಭಾವನೆಗಳಿಗೆ ಬೆಲೆ ಕೊಟ್ಟು ಹಿಂದೂ ಧರ್ಮದ ವಿಧಿವಿಧಾನಗಳನ್ನ ಅನುಸರಣೆ ಮಾಡ್ಕೊಂಡ್ ಬಂದಿರತಕ್ಕಂಥ ಏನ್ ಜನ ಇದ್ದಾರೆ, ಅವರ ಭಾವನೆಗಳ ಪರವಾಗಿ ನಾವು ಇವತ್ತು ಧರ್ಮಸ್ಥಳಕ್ಕೆ ಕೊಟ್ಟಿದ್ದೀವಿ. ಸರ್, ಬಿಜೆಪಿ ಒಂದ್ ಕಡೆ ಆರೋಪ ಮಾಡುತ್ತೆ ಸರ್ಕಾರದ ಪರವಾಗಿರುವಂತಹ ಎಡಪಂಥೀಯರ ಒಂದು ಕುತಂತ್ರದಿಂದ ಹೀಗಾಗ್ತಿರೋದು ಅಂತ. ಈಗ ಎಡಪಂಥೀಯರ ಕುತಂತ್ರ ಸರ್ಕಾರ ಮೇಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿಲ್ಲ. ಸರ್ಕಾರ ಧರ್ಮಸ್ಥಳದ ಪರವಾಗಿದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಷಡ್ಯಂತ್ರ ಮಾಡೋರ್ನ, ಅಪಕೀರ್ತಿ ತರ್ತಕ್ಕಂಥವ್ರನ್ನ ನಾವು ಸಹಿಸೋದಿಲ್ಲ. ಇದರ ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿ SIT ಮಾಡಿರ್ತಕ್ಕಂಥದ್ದು. ಈ SITಯಲ್ಲಿ ಎಲ್ಲ ಸತ್ಯಾಂಶ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಯಾರು ಅಪಚಾರ ಮಾಡಿದ್ರು, ಯಾರು ಅಪಕೀರ್ತಿ ತರಕ್ಕೆ ಹೊರಟಿದ್ರು ಅವ್ರಿಗೆ ಕಠಿಣ ಶಿಕ್ಷೆಯನ್ನ ಕಾನೂನು ಮುಖಾಂತರ ಕೊಡ್ಲಿಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಈ ರಾಜ್ಯದ ಜನತೆಗೆ ಗೊತ್ತಿದೆ. ಸರ್, ರೂಪರೇಷೆಗಳು ಹೇಗಿರುತ್ತೆ? ಅಂದ್ರೆ ಎಷ್ಟು ಗಂಟೆಗೆ ದೇವರ ದರ್ಶನ ಮಾಡ್ತೀರಾ? ಹೆಗ್ಡೆ ಅವ್ರನ್ನ ಭೇಟಿ ಆಗ್ತೀರಾ? ಹೇಗೆ? ಇವತ್ತು ಸಂಜೆ ಧರ್ಮಸ್ಥಳವನ್ನ ತಲುಪ್ತೀವಿ. ಸಂಜೆ ಧರ್ಮಸ್ಥಳವನ್ನ ತಲುಪಿ ಹೆಗ್ಡೆ ಅವರಿಗೆ ನಾವು ಒಂದು ಪತ್ರವನ್ನ ಕೊಟ್ಟು ಧರ್ಮಸ್ಥಳದ ಜೊತೆ ನಿಮ್ ಜೊತೆ ನಾವಿದ್ದೇವೆ, ನೀವು ಎದೆಗುಂದಬಾರದು ಅಂತಕ್ಕಂಥದ್ದನ್ನ ಅವ್ರಿಗೆ ತಿಳಿಸಿ ಬೆಳಿಗ್ಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಮಾಡಿಕೊಂಡು ಪುನಃ ವಾಪಸ್ ಕ್ಷೇತ್ರದ ಬರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನೀವಾಯ್ತು, ಈಗ DCM ಹಾಗೂ CM ಸಿದ್ದರಾಮಯ್ಯ ಅವರೇನಾದ್ರು ಕೂಡ ಧರ್ಮಸ್ಥಳ ಕಡೆ ಹೋಗ್ತಾರಾ ಹೇಗೆ ಅಂತ? ಅದು ನನಗೆ ಮಾಹಿತಿ ಇಲ್ಲ. ನಾವು ಹೊರಟಿರ್ತಕ್ಕಂಥ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಈ ತರದ ತೀರ್ಮಾನವನ್ನ ಮಾಡಿ ಕ್ಷೇತ್ರದ ಜನತೆ ಜೊತೆ, ನಮ್ಮ ಕಾರ್ಯಕರ್ತರು, ಮುಖಂಡರ ಜೊತೆ ಹೊರಡ್ತಾ ಇದ್ದೀನಿ ಅಂತ ಹೇಳಿದಾಗ ಶುಭ ಹಾರೈಸಿ ಪಕ್ಷ ಮತ್ತೆ ಸರ್ಕಾರ ನಿಮ್ ಜೊತೆಲಿ ಇರ್ತದೆ ಅಂತ ಹೇಳಿ ಶುಭ ಹಾರೈಸಿದ್ದಾರೆ. ಹಾಗಾಗಿ ನಾನು ಅವ್ರಿಗೂ ಸಹ ನಾನು ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಥ್ಯಾಂಕ್ ಯು. ಇವಿಷ್ಟು ಎನ್ ಶ್ರೀನಿವಾಸ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.